ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಇವತ್ತು 2ನೇ ದಿನದ ಸಹ್ಯಾದ್ರಿ ಉತ್ಸವ ನಡೆದಿದೆ. ಇದು ತವರು ಮನೆಯ ಹಬ್ಬ ಅಂತಲೇ ನಾವು ಕರಿಬಹುದಾಗಿದೆ. ಅದಕ್ಕೆ ಸ್ಪರ್ಧಾಳುಗಳು 40ಕ್ಕೂ ಹೆಚ್ಚು ಕಾಲೇಜುಗಳಿಂದ ಬಂದು ಭಾಗವಹಿಸಿದ್ದಾರೆ. ಇವತ್ತು ಸಹ ಬಂದು ಭಾಗವಹಿಸಿದ್ದಾರೆ. ಇವರು ಒಪಿನಿಯನ್ ಕೇಳೋಣ ಬನ್ನಿ. ಮ್ಯಾಮ್ ನಮಸ್ತೆ. ಮ್ಯಾಮ್ ನಮಸ್ತೆ. ನಿಮ್ಮ ಹೆಸರು? ಫಿಜಾ ಖಾನಮ್ ಅಂತ. ನೀವು ಮಾಡ್ತಿರೋ ಥೀಮ್ ಯಾವುದ್ರ ಮೇಲೆ ಮ್ಯಾಮ್? ನಮ್ಮ ಥೀಮು ವಾರ್ ಆ್ಯಂಡ್ ಪೀಸ್ ಬಗ್ಗೆ ಇದೆ. ಇವಾಗ ನಡೀತಿರೋದು ಸಿಚುವೇಶನ್ ಮೇ ಬಿ ಅದಕ್ಕೆ ಕೊಟ್ಟಿದ್ದಾರೆ. ಅಂದರೆ ನಮಗೆ ಕೊಲಾಜ್ ಮೇಕಿಂಗ್ಗೆ ಅದೇ ಥೀಮ್ ಕೊಟ್ಟಿರೋದು, ಪೀಸ್ ಆ್ಯಂಡ್ ವಾರ್ ಅಂತ. 2ನೇ ದಿನ ಆಗಿದೆ ಇಲ್ಲಿ ನೀವು ಬಂದು. ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ಕುವೆಂಪು ವಿಶ್ವವಿದ್ಯಾಲಯದ ಬಗ್ಗೆ ನಿಮಗೆ ಹೇಗೆ ಅನಿಸ್ತಿದೆ? ಅಂದರೆ ಫಸ್ಟ್ ಇದು ಸಹ್ಯಾದ್ರಿ ಉತ್ಸವಕ್ಕೆ ಬಂದಿರೋದು ನಾನು. ಫಸ್ಟ್ ಫುಲ್ ಎಕ್ಸೈಟ್ಮೆಂಟಲ್ಲಿ ಬಂದಿರೋದು. ನೆನ್ನೆ ನೋಡಿ ಚೆನ್ನಾಗಿ ಅನಿಸ್ತು. ಅಂದರೆ ನಾನು ಏನು ಪಾರ್ಟಿಸಿಪೇಟ್ ಮಾಡಿಲ್ಲ. ಅಂದರೆ ಬೇರೆಯವರಿಗೆ ನೋಡಿದರೆ ರ್ಯಾಲಿ ಮಾಡಿದ್ರಲ್ಲ, ಚೆನ್ನಾಗಿ ಮಾಡಿದರು. ಆಮೇಲೆ ಇವತ್ತಿಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಬೇರೆ ಬೇರೆ ಕಾಂಪಿಟೇಟರ್ಸ್ ಜಾಯ್ನ್ ಆಗಿದ್ದರು. ನಮಗೆ ಚೆನ್ನಾಗಿ ಅನಿಸ್ತು. ಮತ್ತು ಮ್ಯಾಮ್ ಉಳ್ಕೊಳ್ಳೋ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ನಮ್ಮ ಯೂನಿವರ್ಸಿಟಿಲಿ ಹೇಗೆ ಅನ್ನಿಸ್ತು ಈ ಮಲೆನಾಡು ಮಧ್ಯೆ ಇರುವ ಈ ಯೂನಿವರ್ಸಿಟಿ ಬಗ್ಗೆ ನಿಮ್ಮ ಒಪಿನಿಯನ್ ಮ್ಯಾಮ್? ಅಂದರೆ ಊಟದ ವ್ಯವಸ್ಥೆ ಅಂದರೆ ನಾನು ಫಾಸ್ಟಿಂಗ್ ಇದ್ದೀನಿ, ಬೇರೆಯವ್ರದ್ದು ಗೊತ್ತಿಲ್ಲ. ಅಂದರೆ ನಾನು ಇದರಲ್ಲಿ ಇರಲಿಲ್ಲ. ನಾವು ಭದ್ರಾವತಿ ನಮ್ಮದು ನೇಟಿವ್ಸ್, ಅಲ್ಲೇ ಹೋಗಿರೋದು ನಾನು. ನಮಸ್ತೆ ಸರ್. ಯಾವ ಕಾಲೇಜಿಂದ ಬಂದಿರೋದು? ಕಾಲೇಜ್. ಯಾವ ಸ್ಕಿಟ್ ನಿಮ್ಮದು? ಹಲಗಲಿ ಬೇಡರು. ನೀವು 2ನೇ ದಿನದ ಸಹ್ಯಾದ್ರಿ ಉತ್ಸವದಲ್ಲಿ ಇದ್ದೀರಾ. ನಿಮಗೆ ಹೇಗೆ ಖುಷಿ ಅನಿಸ್ತಿದೆ? ನಾವು ಫಸ್ಟ್ ಟೈಮ್ ಬಂದಿರೋದು ಸಹ್ಯಾದ್ರಿ ಉತ್ಸವಕ್ಕೆ. ಸೊ 2 ದಿನದಿಂದನೂ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಎಲ್ಲ ಕಾಂಪಿಟೇಷನಲ್ಲೂ ಇದ್ದೀವಿ ನಾವು. ಇವತ್ತು ಸ್ಕಿಟ್ ಅಷ್ಟೇ ತುಂಬ ಚೆನ್ನಾಗಿ ಬಂತು. ಸೊ ಹ್ಯಾಪಿ. ಅಂದರೆ ಯೂನಿವರ್ಸಿಟಿ ಬಂದಿರೋದು ತುಂಬ ಎಕ್ಸೈಟ್ಮೆಂಟ್ ಒಂದಾಗಿರುತ್ತೆ. ಹಂಗೆ 3 ದಿನ ಕಾರ್ಯಕ್ರಮಗಳು, ಏನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ರಿ, ಈಗ ಹೇಗೆ ಅನಿಸ್ತಿದೆ ನಿಮಗೆ? ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿನೇ ಇತ್ತು, ಬಟ್ ಬಂದಿದ್ದ ದಿನವೇ ಪ್ರೊಸೆಷನಲ್ಲೇ ಕಾಲು ಸುಟ್ಟಾಕಿದ್ರು. ಪ್ರೊಸೆಷನ್ ಅಲ್ಲಿ ಇಲ್ಲಿ ಗಡಿಬಿಡಿ ಆಯಿತು ಒಂಚೂರು. ಆಮೇಲೆ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡಬೇಕಲ್ಲ ಮೇಡಮ್, ಅವ್ರಿಗೆ ಕಷ್ಟ. ಅವರಿಗೆ ಒಳ್ಳೆ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ರೂಮ್ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ರೂಮ್ ಅಲಾಟ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಏನೇ ರಿಕ್ವೆಸ್ಟ್ ಇದ್ರು ಕೂಡ ಅದನ್ನು ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ದಾರೆ, ಬೇಗ ರೆಸ್ಪಾನ್ಸ್ ಮಾಡಿದ್ದಾರೆ. ಚೆನ್ನಾಗಿ ನೆನ್ನೆ ಸ್ಕಿಟ್ ಮಾಡಿದ್ವಿ, ಅದಕ್ಕೂ ಬೇಗ ನಮಗೆ ಹೆಂಗೆ ಬೇಕೋ ಹಾಗೆ ತಕ್ಕಂತೆ ಸ್ಟೇಜನ್ನು ಬಿಟ್ಕೊಟ್ರು. ಇವತ್ತು ಅಷ್ಟೇ ಹೆಂಗೆ ಬೇಕೋ ಹಂಗೆ ನೀವು ಮಾಡ್ಕೊಳ್ಳಿ ಅಂತ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಖುಷಿ ಆಯ್ತು. ಅಲ್ಲಿ ಮಾಡಿದ್ದಕ್ಕೆ ಮಾಡಿ ಅಂದರು, ಜಾಗ ಆಗಿಲ್ಲ ಅನ್ನೋದಕ್ಕೆ ಇಲ್ಲಿ ಚೇಂಜ್ ಮಾಡಿದ್ದಾರೆ ಮೇಡಮ್. ಹೌದು. ಹಾಗೆ ನಿಮಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ಉಳ್ಕೊಳಕ್ಕೆ ಜಾಗ ಆಗಿರ್ಬೋದು, ಹೇಗಿದೆ ಅದ್ರ ಬಗ್ಗೆ? ಪರವಾಗಿಲ್ಲ ಮ್ಯಾಮ್, ಚೆನ್ನಾಗಿದೆ. ಊಟನೂ ಅಷ್ಟೇ ಚೆನ್ನಾಗಿದೆ. ನೆನ್ನೆ ರೂಮು ಸರಿ ಇರಲಿಲ್ಲ, ಒಂದೊಂದು ರೂಮ್ ಕೊಟ್ಟಿದ್ರು, ಅದರ ಸ್ಟಾಫ್ ರೂಮ್ ಕೊಟ್ಟಿದ್ರು. ಇಲ್ಲ ಅಂತೇಳಿ ಫೋನ್ ಮಾಡಿದಾಗ ವೆಂಕಟೇಶ್ ಸರಿಗೆ ಸರಿ ಆಯ್ತಪ್ಪ ಅಂತೇಳಿ ಸಂಜೆ ಮತ್ತೆ ಮಲ್ಗೋ ಟೈಮಿಗೆ ಎಲ್ಲ ಕಡೆ ರೂಮ್ ಅಡ್ಜಸ್ಟ್ ಮಾಡಿದ್ದಾರೆ. ಬಾಯ್ಸಿಗೆ ಅಲ್ಲಿ ಇಂಗ್ಲೀಷ್ ಇದೆಯಲ್ಲ, ಅಲ್ಲಿ ಗರ್ಲ್ಸಿಗೆ ಕ್ವಾರ್ಟರ್ಸ್ನ ಅರೇಂಜ್ ಮಾಡಿದ್ದಾರೆ. ನೀರಿಲ್ಲ ಅಂತ ರಾತ್ರಿ 12 ಗಂಟೆ ಫೋನ್ ಮಾಡಿದ್ದೆ ನಾನೇ, ಸರ್ ಕುಡಿಯೋಕ್ಕೆ ಅಂತೇಳಿ. ಅಷ್ಟೊತ್ತಿಗೆ ನೀರು ಕೂಡ ಸಪ್ಲೈ ಮಾಡಿಕೊಟ್ಟಿದ್ದಾರೆ ಮೇಡಮ್ ಅಲ್ಲಿ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಕುವೆಂಪು ವಿಶ್ವವಿದ್ಯಾಲಯ ಬಂದು ಒಳ್ಳೆ 3 ದಿನದ ತವರು ಮನೆ ಹಬ್ಬ ಅಂತಲೇ ಹೇಳ್ಬೋದು. ಎಂಜಾಯ್ ಮಾಡ್ತಿದ್ದೀರಲ್ವಾ? ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ಹೇಗಿದೆ, ಸ್ಟೂಡೆಂಟ್ಗಳು ಎಂಜಾಯ್ ಮಾಡ್ತಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ನಮ್ಮ ಮುಂದೆ ಹೇಗೆ ಹಂಚ್ಕೊಂಡ್ರು ಅಂತ. ಧನ್ಯವಾದಗಳು.